Brought to you by Vigard. ಚುನಾವಣೆ ಚಿಹ್ನೆಗಳನ್ನು ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ಆ ಚಿಹ್ನೆಗಳನ್ನು ಆಯ್ಕೆ ಮಾಡಿದ್ರೆ ಸೂಕ್ತ. ಯಾವುದೊಂದು ಮಾಡಲೇಬೇಕಲ್ಲ. ಇಲ್ಲ ನೋಡೋಣ, ಇನ್ನು ಮಾಡ್ತಾ ಇದ್ದೀನಿ, ಇನ್ನು ಅವಕಾಶ ಇದೆ, ನೋಡೋಣ. ಅವನು ಯಾವಂದ್ರೆ ನನಗೆ ಹೇಳೋದಕ್ಕೆ, ಯಾವನು ವಿಜೇಂದ್ರ? ಅವನಿಗೂ BJPಗೆ ಏನು ಸಂಬಂಧ? ಅವ್ರ ಅಪ್ಪ ಶ್ರಮ ಹಾಕಿದ್ದಾರೆ, ಬೆವರು ಸುರಿಸಿದ್ದಾರೆ, ರೈತ ಪರ ಹೋರಾಟ ಮಾಡಿದ್ದಾರೆ, ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಅವನಿಗೆ ಗಡುವು ಕೊಡೋಕೆ ಅವನು ಯಾವನು? ಹೋಗಿ ದೆಹಲಿಯಲ್ಲಿ 6 ತಿಂಗಳು ಕೂತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಡು ಬಂದಿಯಾರಲ್ಲ, ಇದೇನೇ ಅವನ ಸಾಧನೆ? ಅವನಿಗೆ ಹಿರಿಯರಿಗೆ ಏನು ಗೌರವ ಕೊಡಬೇಕು ಮುಂದೆ ಕಲ್ತ್ಕೊಳ್ಳಿ. ಅದಿಲ್ದೇನೆ ರಾಜ್ಯ ಅಧ್ಯಕ್ಷ ನಾನು ಏನು ಕರೆದಿದ್ದೇನೆ? ಯಾವತ್ತು ಯಾವ್ದಾರ ಒಂದು ಹೋರಾಟದಲ್ಲಿ ಭಾಗವಹಿಸೇನ? ಒಂದು ಸಂಘಟನೆಯಲ್ಲಿದ್ದ ನಾನು ಒಪ್ಕೊಂಡೆ ರೀ. ಹೈಕಮಾಂಡ್ ಹತ್ರ ಅಪ್ಪ ಮಕ್ಕಳು ಹೋಗಿ ನಾನು ಹೇಳಿದ್ನಲ್ಲ, ಈಗ ಕೇಳಿದ್ರಲ್ಲ ನೀವು, ಅನೇಕ ವಿಚಾರಗಳು ಹೈಕಮಾಂಡ್ಗೆ ಗೊತ್ತಿಲ್ವಾ ಅಂತ. ಇವೆಲ್ಲವೂ ಅವ್ರಿಗೂ ಅರ್ಥ ಮಾಡಿಸೋದಕ್ಕೋಸ್ಕರ ನಾನು ನಿಂತಿರೋದು. ಯಾರಿಂದ? ಬೇಡ, ನಾನು ಈ ಚುನಾವಣೆ ನಿಂತಿದ್ದೀನಲ್ಲ. ನಮ್ಮನೆ ಯಾಕೆ ಬಂದಿದ್ರು? ರಾಧಾಮೋಹನ್ ಅಗರ್ವಾಲ್ ಪ್ರತಿಕ್ರಿಯೆ ಇಲ್ದಿದ್ರೆ ಬರ್ತಿದ್ರಾ? ಅಮಿತ್ ಶಾ ಡೆಲ್ಲಿ ಯಾಕೆ ಕರೆದ್ರು? ಮೂನಪ್ಪ ಇದೆ. ಅದಕ್ಕೋಸ್ಕರ ನೋಡಿ, ಯಾವತ್ತೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಬರೋಕ್ಕೆ ಎಷ್ಟು ಜನದ ಬಲಿದಾನ ಆಯಿತು, ಎಷ್ಟು ವರ್ಷ ಆಯಿತು. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಯಾವತ್ತು ಅಂದರೆ ನೀವೆಲ್ಲ ಹೇಳ್ತೀರಿ 1947 ಆಗಸ್ಟ್ 15. ಸ್ವತಂತ್ರ ಹೋಗಿದ್ದು ಯಾವತ್ತು? ಉತ್ತರ ಕೊಡಿ ನೋಡೋಣ. ಗೊತ್ತಾ ನಿಮಗೆ? ಅಷ್ಟು ವರ್ಷ ಸಾವಿರಾರು ಜನದ ಬಲಿದಾನ ಆಯಿತು, ಹಂಗ ಸ್ವತಂತ್ರ ಬಂತು. ಇವತ್ತು ಈ ಪಕ್ಷಕ್ಕೋಸ್ಕರ ನಾನು ಒಂದು ರೀತಿ ರಾಜಕೀಯ ಬಲಿದಾನ ಮಾಡೋಕ್ಕೂ ನಾನು ತಯಾರಾಗಿದ್ದೀನಿ. ಅನೇಕ ಆಫರ್ಗಳು ಬಂತು, ನಿಮಗೆ ರಾಜ್ಯಪಾಲರು ಮಾಡ್ತೀವಿ, ನಿಮ್ಮ ಮಗನಿಗೆ MP ಮಾಡ್ತೀವಿ. ಇದ್ಯಾವುದಕ್ಕೂ ನಾನು ಯಾಕೆ ಒಪ್ತಾ ಇಲ್ಲ? ನೀವು ಹೇಳ್ದಂಗೆ ಕೇಂದ್ರದವ್ರು ಗಮನ ತರಬೇಕು ಅನ್ನೋ ಉದ್ದೇಶಕ್ಕೇನೆ ನಾನು ಚುನಾವಣೆ ನಿಂತಿರೋದು. ನೋಡೋಣ, ಇದು ಮೊದಲನೇ ಪ್ರಯತ್ನ. ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಸಾಕಷ್ಟು ಆಗುತ್ತೆ ಅಂತ ನಂಬಿಕೆ ಇದೆ. ಬಿಡಲ್ಲ ನಾನು. ಜೀವನ ಪರ್ಯಂತ ಈ ಪಕ್ಷ ಶುದ್ಧೀಕರಣ ಆಗಬೇಕು, ಹಿಂದುತ್ವಕ್ಕೆ ಗೌರವ ಬರಬೇಕು, ಅಪ್ಪ ಮಕ್ಕಳು ಹಿಡಿದಿಂದ ಪಕ್ಷ ಹೊರಗೆ ಬರಬೇಕು. ಸಾವಿರಾರು ಜನ ಕಾರ್ಯಕರ್ತರು ನೋವು ಅನುಭವಿಸ್ತಿದಾರಲ್ಲ ಸಂಘಟನೆ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ, ಅವರೆಲ್ಲರಿಗೂ ತೃಪ್ತಿ ಆಗಬೇಕು. ಅದಕ್ಕೋಸ್ಕರ ಈ ಚುನಾವಣೆ ಸ್ಪರ್ಧೆ ಮಾಡಬೇಕು. ನಾನು ಈ ನೇರ ಹೇಳ್ತಿದ್ದೀನಲ್ರಿ, ಕಾಂಗ್ರೆಸ್ಸಿಗರೇ ನೇರವಾಗಿ ನಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸಪೋರ್ಟ್ ಕೊಡ್ತೀರಿ ಅಂತಂದರೆ ದೀರ್ಘಕಾಲ ಸಂತೋಷವಾಗಿ ಬದುಕು ಅಂತನಾ? ಗಂಡ ಹೆಂಡತಿಗೆ ಆಶೀರ್ವಾದ ಮಾಡೋಕ್ಕಲ್ಲ. ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ, ನಾವು ವೋಟ್ ಕೊಡ್ತೇವೆ, ನೀವು ಗೆದ್ದು ಬನ್ನಿ. ನೋಡಿ, ನನ್ನ ಉದ್ದೇಶ ಪ್ರಣಾಳಿಕೆ ಮಾಡೋದಲ್ಲ. ನಾನು ತುಂಬ ಸ್ಪಷ್ಟ ಮಾಡಿದ್ದೀನಿ. ನಾನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅನ್ನೋದು ನನ್ನೆಲ್ಲ ಮತದಾರರಿಗೆ ಗೊತ್ತು. ಶಿವಮೊಗ್ಗದಲ್ಲಿ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತರು, ಹಿಂದುಳಿದವರು ಯಾರು ಕೂಡ ನಮ್ಮ ಸಮಾಜಕ್ಕೆ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದೇ ಒಂದು ಹೇಳಿದ್ರು ಕೂಡ ನಾನು ಒಪ್ಕೋತೀನಿ. ನಾನು ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಡೀ ಲೋಕಸಭಾ ಕ್ಷೇತ್ರ ಜನಕ್ಕಿದೆ. ಹಾಗಾಗಿ ನಾನು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲ್ಲ. Brought to you by Vigard.